20 ವರ್ಷದ ಇತಿಹಾಸದಲ್ಲಿ ಕಾಮ್ರೇಡ್ ಡೆಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾಂಗ್ರೆಸ್ ಜೈಬರಿ ಬಾರಿಸಿರ್ತಕ್ಕಂಥದ್ದು. 20 ವರ್ಷಗಳ ಇತಿಹಾಸದಲ್ಲಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಕಾಮ್ರೇಡ್ ಡೆಲ್ಲಿ ಏನಿದೆ ಇದು ಜೈಬೇರಿ ಬಾರಿಸಿದೆ ಅಂತಂದರೆ ಇದಕ್ಕೆ ನೇರ ಕಾರಣ ಶಾಸಕ ಪ್ರದೀಪ್ ಈಶ್ವರ್ ಅನ್ನೋದನ್ನು ಎಲ್ಲರೂ ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಇದು ಏನಾಗಿತ್ತಪ್ಪ ಅಂತಂದರೆ 20 ವರ್ಷದಿಂದ ಅವರೇ ಇದ್ದರು, ಇನಾಮಿನೇಷನ್ ಮಾಡಿಕೊಂಡೇ ಬರ್ತಾಯಿದ್ರು. ಆಗಂಥ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಣ ಕಾಕವರು ಲಾಸ್ಟ್ ಎಲೆಕ್ಷನ್ ಕೂಡ ಫೇಸ್ ಮಾಡೋಕ್ಕೆ ನೋಡಿದರು. ಆ ಸಂದರ್ಭದಲ್ಲಿ ಏನು ಸೋಲು ಆಯಿತು, ಆದರೂ ಕೂಡ ಅವರು ಮುಂದೆ ನುಗ್ಗಬೇಕು ಅಂತೇಳಿ ಲಾಸ್ಟ್ ಟೈಮ್ ಮತ್ತೆ ಎಲೆಕ್ಷನ್ಗೆ ಬಂದರು. ಇದು ಇತಿಹಾಸ. ಕಾಮ್ರೇಡ್ ಡೆಲ್ಲಿ ಹಾಲು ಉತ್ಪಾದಕ ಸಹಕಾರದ ಇತಿಹಾಸ ಏನಪ್ಪ ಅಂತಂದರೆ, ಇಲ್ಲಿ ಒಬ್ಬ ಕಾರ್ಯದರ್ಶಿಗಳು ಏನಿದ್ದಾರೆ, ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು, ಇವರು ಈ ಗ್ರಾಮದಲ್ಲಿ BJP ಏಜೆಂಟಾಗಿ 20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಏನೇನು ಯಾವ ರೀತಿ ಸರ್ಕಾಸ್ ಮಾಡಬೇಕು ಆ ರೀತಿನ ಮಾಡ್ಕೊಂಡು ಬಂದಿದ್ರು. ಕಾಮ್ರೇಡ್ ಡೆಲ್ಲಿ ಉತ್ಪಾದಕ ಸಹಕಾರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೀತಾ ಅಂತೇಳಿ ಅವ್ರ ಹೆಸರು. ಇವರು ಕೆಲಸ ಏನಪ್ಪ ಅಂದರೆ, ಇವರು BJP ಏಜೆಂಟಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕೆ ನೇರ ಉದಾಹರಣೆ ಏನಪ್ಪ ಅಂತಂದರೆ, ಮೊನ್ನೆ 1 ತಿಂಗಳ ಹಿಂದಗಡೆ ಚುನಾವಣೆ ನಡೀತು, ಹಾಲು ಉತ್ಪಾದಕ ಸಹಕಾರ ಚುನಾವಣೆ ನಡೀತು. ಲಕ್ಷ್ಮಮ್ಮ ಅಕ್ಕ ಅವರು 7 ಸೀಟ್ ತಗೊಂಡಿದ್ರು, ವಿರೋಧ ಪಕ್ಷದವರು 5 ಸೀಟ್ ತಗೊಂಡಿದ್ರು. ಸಂವಿಧಾನಬದ್ಧವಾಗಿ ನಮ್ಮ ಸಹಕಾರ ಸಂಘ ಲಕ್ಷ್ಮಮ್ಮ ಅಕ್ಕ ಅವರು ಅಧ್ಯಕ್ಷರಾದರು. ಆದರೆ ಈ ಗೀತಾ ಅವರನ್ನು ಏನಿದ್ದಾರೆ, ಈ ಗೀತಾ ಅವ್ರನ್ನವರು 20 ವರ್ಷಗಳಿಂದ ಏನು ತಿನ್ಕೊಂಡು ನುಣ್ಕೊಂಡು ಅಕ್ರಮವಾಗಿ ಏನೇನು ಸಂಪಾದನೆ ಹಾಲು ಡೈರಿಯಲ್ಲಿ ಮಾಡ್ಕೊಂಬಂದಿದ್ರು, ಅದು ಎಲ್ಲಿ ಲಕ್ಷ್ಮಮ್ಮ ಅಕ್ಕ ಅವರು ಗೆದ್ದು ಬಿಟ್ರೆ ಬಯಲಾಗ್ಬಿಡ್ತದೆ ಅಂತ ಹೇಳಿ ಲಕ್ಷ್ಮಮ್ಮ ಅಕ್ಕ ಅವರು ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಇಲ್ಲಿ ಗೆಲ್ಲಬಾರ್ದು ಅಂತ ಹೇಳಿ, BJPನ ಇಲ್ಲಿ ನೆಲೆ ಮಾಡ್ಕೋಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಲಬಾರ್ದು ಅಂತೇಳಿ ಗೆದ್ದು ಬಂದಿರ್ತಕ್ಕಂಥ 6 ಜನ ಏನಿರ್ತಾರೆ ಅವ್ರ ಹತ್ರ ರಾಜೀನಾಮೆ ಕೊಡಿಸ್ಬಿಡ್ತಾರೆ ಈ ಗೀತಕ್ಕ ಅವರು. ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಇವರು ಗೀತಕ್ಕ ಅನ್ನೋರು ಈ ಕಾರ್ಯದರ್ಶಿಗಳು BJP ಏಜೆಂಟಾಗಿ ಕೆಲಸ ಮಾಡ್ತಿದ್ದಾರ. ನಾನು ಕೇಳಲಿಕ್ಕೆ ಬಯಸ್ತೀನಿ ಗೀತಕ್ಕ, ನಾನಂತೂ ಸುಮ್ಮನೆ ಬಿಡೋದಿಲ್ಲ. ನಾನು ಲಕ್ಷ್ಮಮ್ಮ ಅವ್ರಿಗೆ ಹೇಳಿದ್ದೀನಿ, ನೋಟಿಸ್ ಕೊಡಿ, ಏನಿದೆಯೋ ಅದನ್ನೆಲ್ಲ ತೆಗೆಸಿ, ಅದು ಏನಾದ್ರೂ ಅದ್ರ ದುಡ್ಡು ಏನು ತಿಂದಿದ್ರು ಎಲ್ಲ ಕೂಡ ನಮ್ಮ ಸಹಕಾರ ಸಂಘದಲ್ಲಿ ಇರ್ತದೆ, ಅದನ್ನೆಲ್ಲ ದಾಖಲೆ ಸಮೇತ ತೆಗೋಬೇಕು ಅಂತೇಳಿ ನಾನು ಕೂಡ ಹೇಳಿದ್ದೀನಿ. ಆ ಜನ ಯಾಕೆ ರಾಜೀನಾಮೆ ಕೊಡಿಸ್ಬೇಕು? ಸಂವಿಧಾನಬದ್ಧವಾಗಿ ಕಾಂಗ್ರೆಸ್ ಜೈಬೇರಿ ಬಾರಿಸಿತ್ತಲ್ವಾ, ತಾವು ಯಾಕೆ 6 ಜನ ರಾಜೀನಾಮೆ ಕೊಡಿಸ್ಬೇಕಾಗಿತ್ತು? ಯಾಕೆ ನಿಮ್ಮ ಆಟ ಇಲ್ಲಿದೆ, ಡೈರಿಯಲ್ಲಿ ನಡೆಯೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲಿರ್ತಕ್ಕಂಥದ್ದು ಪ್ರದೀಪ್ ಈಶ್ವರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನಿಮ್ಮ ಇತಿಹಾಸ ಎಲ್ಲ ಬಯಲು ಮಾಡೋದು, ಹತ್ರದೆಲ್ಲ ಬಯಲು ಮಾಡ್ತೀನಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಅದಾದ ನಂತರ ಏನಾಗ್ತದೆ, ಇವರು ಈ ಥರ ಆಗ್ಬಿಟ್ಟಿದೆ, ಲಕ್ಷ್ಮಮ್ಮ ಅಕ್ಕ ಅವರು ಮತ್ತು ಉಪಾಧ್ಯಕ್ಷ ಇಬ್ಬರು ಬರ್ತಾರೆ. ಒಂದು 7-8 ದಿನ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಬಂದು ನಮ್ಮ ಹತ್ರ ಈ ರೀತಿ ಆಗಿದೆ ಅಂತೇಳಿ ತಿಳಿಸಿದಾಗ, ದಾಖಲೆ ಸಮೇತ ತಿಳಿಸಿದಾಗ, ಏನು ಮಾಡೋದಪ್ಪ, 6 ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ, ಸೂಪರ್ ಸೀಟ್ ಆಗೋಗ್ಬಿಡ್ತದೆ, ಮತ್ತೆ ಕಾರ್ಯದರ್ಶಿಗಳಿಗೆ ಪವರ್ ಹೋಗ್ಬಿಡ್ತದೆ, ಸಂಘ ಉದ್ಧಾರ ಆಗೋದಿಲ್ಲ, ಎಲ್ಲ ತಿನ್ಕೊಂಡು ಮತ್ತೆ ತೇಗ್ತಾ ಇದ್ರೆ ಸಂಘ ಹೆಂಗೆ ಉದ್ಧಾರ ಆಗ್ತದೆ ಅಂತೇಳಿ ನಾವು ಒಂದು ಆಲೋಚನೆಯನ್ನು ಮಾಡಿದಾಗ, ಸರ್ಕಾರದ ಅನುದಾನದಿಂದ ಏನಾದರೂ ದುಡ್ಡು ಬಂದಿದ್ರೆ ಡೈರಿಗೆ ಒಂದು ನಾಮಿನಿ ಮಾಡ್ಬೋದು ಅಂತೇಳಿ ನಮಗೆ ಗಮನಕ್ಕೆ ನಮ್ಮ ಶಾಸಕ ಸಾಹೇಬರು ತಂದರು. ಶಾಸಕ ಸಾಹೇಬರು CM ಸಾಹೇಬ್ರ ಹತ್ರ ಮಾತಾಡಿ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, DK ಸಾಹೇಬ್ರ ಹತ್ರ ಮಾತಾಡಿ, ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಕ್ಕೆ ಬಿಡಬಾರ್ದು ಅಂಥೇಳಿ ಆ ಸಂದರ್ಭದಲ್ಲಿ ನಾಮಿನಿ ಒಂದನ್ನು 2 ದಿನಗಳಲ್ಲಿ ನಾಮಿನಿ ಮಾಡಿ, ಮತ್ತೆ ನಮ್ಮದು 7 ಜನ ನಮ್ಮ ಕಾರ್ಯದರ್ಶಿಗಳಾದರು, ಸದಸ್ಯರಾದರು, ಅವ್ರು 5 ಜನ ಆದರು, ಮತ್ತೆ ನಾವು ಅಧಿಕಾರದಲ್ಲಿ ಕೂರಬೇಕಾಗಿತ್ತು. ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ನಿಮಗೆ ಗೀತಕ್ಕ ಮೇಡಮ್ ಅವರೇ, ನೀವು ಕಾರ್ಯದರ್ಶಿಗಳೇ, ನಿಮಗೆ ಯಾವ ಅಧಿಕಾರ ಇದೆ ಅಂತೇಳಿ 6 ಜನನ್ನ ಕರ್ಕೊಂಡೋಗಿ ರಾಜೀನಾಮೆ ಕೊಡಿಸಿದ್ದೀರಾ. ಯಾವುದಾದ್ರೂ ಬಯೋದಲ್ಲಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಘದ ಕಾರ್ಯದರ್ಶಿಗಳೇನಾದರೂ ರಾಜಕಾರಣ ಮಾಡಿ ಬಂದಿದ್ದಿದ್ರೆ ತೋರಿಸಿ, ಆಗಬೇಕಂದ್ರೆ ನೇರವಾಗಿ ಬಂದು ರಾಜಕಾರಣ ಮಾಡಿ. ನಿಮ್ಗೇನಾದ್ರು ರಾಜಕಾರಣ ಮಾಡೋಕ್ಕೆ ಆಸೆ ಇದೆಯಾ? ಒಂದು ಕೆಲಸ ಮಾಡಿ, ನೀವು ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಕೊಟ್ಟು ಇದೇ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಂತ್ಕೊಳ್ಳಿ, ಯಾರು ಬೇಡ ಅಂತಂದ್ರು.